ಯಲಹಂಕ ನಗರದ ಪುಟ್ಟೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಸಿದ್ಧ ಶ್ರೀ ಉಮಾಮಹೇಶ್ವರ ಮತ್ತು ಶ್ರೀ ಬಯಲು ಬಸವಣ್ಣ ಸ್ವಾಮಿ ದೇವಾಲಯದಲ್ಲಿ 58ನೇ ವರ್ಷದ ಕಡಲೆಕಾಯಿ ಪರಿಷೆ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. 200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಪುಟ್ಟೇನಹಳ್ಳಿ ಗ್ರಾಮಸ್ಥರಿಂದ ಪೂಜಾ ಕಾರ್ಯವನ್ನ ನೆರವೇರಿಸಲಾಗಿದೆ. ಬಯಲು ಬಸವಣ್ಣ ಸ್ವಾಮಿ ದೇವರಿಗೆ ವಿಶೇಷವಾದಂತ ಆರತಿ ದೀಪಗಳನ್ನ ಭಕ್ತಾಭಿಮಾನಿಗಳು ಬೆಳಗಿದ್ದಾರೆ. ವಿಶೇಷ ಹೂವಿನ ಅಲಂಕಾರ ಭಕ್ತಾಭಿಮಾನಿಗಳ ಗಮನ ಸೆಳೆದಿದೆ. ಮಹಾಮಂಗಳಾರತಿಯ ನಂತರ ಬಂದಂತಹ ಭಕ್ತಾಭಿಮಾನಿಗಳಿಗೆ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಗಿದೆ. ಯಲಹಂಕ ಸುತ್ತಮುತ್ತ ಇರುವ ಜನತೆ ದೇವಾಲಯಕ್ಕೆ ಬಂದು ಶ್ರೀ ಉಮಾಮಹೇಶ್ವರ ಮತ್ತು ಶ್ರೀ ಬಯಲು ಬಸವಣ್ಣ ಸ್ವಾಮಿ ದೇವರುಗಳಿಗೆ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ತೀರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ಪುಟ್ಟೇನಹಳ್ಳಿಯ ಗ್ರಾಮಸ್ಥರು, ಸಾರ್ವಜನಿಕರು, ಭಕ್ತಾಭಿಮಾನಿಗಳು ಭಾಗಿಯಾಗಿದ್ರು. ಈ ದೇವಾಲಯ 800 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಇದು ಮೊದಲು ಬರೀ ಒಂದು ಚಿಕ್ಕದಾದಂಥ ಒಂದು ಬಸವಣ್ಣನ ದೇವಸ್ಥಾನ ಇತ್ತು. ಯಾರೋ ನಿಧಿ ಆಸೆಗೋಸ್ಕರ ಬಂದು ಬಸವಣ್ಣನ ಭಿನ್ನ ಮಾಡಿದ್ರು. ಅದ ನಂತರ ಬಸವಣ್ಣನ ಸರಿದವರು ಬೇರೆ ಬಸವಣ್ಣನ ಮಾಡಿದ್ದಾರೆ. ಅದಾದ ನಂತರ ಇಲ್ಲಿ ಹುತ್ತ ಇದೆ, ತುಂಬ ಒಂದು ನಾಗರ ಹಾವು ಕೂಡ ಒಂದು 3-4 ನಾಗರ ಹಾವು ಇದೆ. ಅಟ್ಲೀಸ್ಟ್ ಆವಾಗ ಶಿವನ ದೇವಸ್ಥಾನಕ್ಕೆ ಬಂದು ಹೋಗುತ್ತೆ. ಆ ಅಟ್ಲೀಸ್ಟ್ ರಾತ್ರಿ ಟೈಮಲ್ಲಿ ಬರುತ್ತೆ. ಅದು ಬರೋಕ್ಕೆ ಜಾಗನೂ ಸಹ ಮಾಡಿ ಇಟ್ಟಿದ್ದಾರೆ. ಅದಾದ ನಂತರ ಈ ಶಿವನ ವಿಗ್ರಹ ಪ್ರತಿಷ್ಠೆ ಆಗಿ ಒಂದು 5-6 ತಿಂಗಳಾಗಿರ್ಬೋದು ಅಷ್ಟೇ, ಅದಕ್ಕಿಂತ ಮೊದಲೇನಾಗಿಲ್ಲ. ವಿಶೇಷವಾಗಿ ಈ ಜಾತ್ರೆಯನ್ನು ಯಾಕೆ ಮಾಡ್ತಾರೆ ಅಂದರೆ ಇಲ್ಲಿ ಈ ಏರಿಯಾದಲ್ಲಿ ನೇಕಾರರು ಜಾಸ್ತಿ ಇದ್ದಾರೆ. ಆ ನೇಕಾರರು 1 ತಿಂಗಳ ಕೆಲಸವನ್ನು ಬಂದ್ ಮಾಡಿರ್ತಾರೆ. ಇವಾಗ ಮತ್ತೆ ಪುನಃ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಕೆಲಸವನ್ನು ಪ್ರಾರಂಭ ಮಾಡುವಂಥ ಮೊದಲು ಈ ಬಸವಣ್ಣನಿಗೆ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗಿ ಮಾಡ್ತಾರೆ. ಅದ್ರ ಯಾಕೆ ಮಾಡ್ತಾರೆ ಅಂದರೆ ಆ ನುಗ್ಗಲು ಕಟ್ಟಾಗ್ಬಿಡುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡಿ ಬಸವಣ್ಣನಲ್ಲಿ ಬಂದು ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ತೀರ್ಥನ ತೆಗೆದುಕೊಂಡು ಹಾಕಿ ಆಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವರಿಗೆ ಆ ಬಿಸ್ನೆಸ್ಸಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದೈತೆ ಅಂತ. ಇನ್ನೊಂದು ವಿಶೇಷವಾಗಿ ಈ ಸ್ಥಳದಲ್ಲಿ ಏನಂದರೆ ಮದುವೆ ಆಗದಿದ್ದವ್ರಿಗೆ ಬೇಗ ಮದುವೆ ಆಗುತ್ತೆ, ಮತ್ತು ವ್ಯಾಪಾರದಲ್ಲಿ ಏನೇ ತೊಂದರೆ ಇದ್ರೂ ಸಹ ಅದು ಬೇಗ ನಿವಾರಣೆ ಆಗುತ್ತೆ. ವಿಶೇಷವಾಗಿ ಮದುವೆ ಮತ್ತು ಕುಟುಂಬದ ಇದಕ್ಕೋಸ್ಕರ ಈ ಶಿವಾಲಯ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇವತ್ತಿನ ಕಾರ್ಯಕ್ರಮ ಕಡಲೆಕಾಯಿ ಪರಿಷೆ ಅಂತ. ಈ ಪರಿಷೆನ ಈ ನೇಕಾರರೇ ಮಾಡ್ಕೊಂಡು ಬಂದಿರುವಂಥದ್ದು, ಅದೇ ಅವರ ಉದ್ಯೋಗಕ್ಕೋಸ್ಕರ. ಇದು 65 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ನಾನು ಚೈಲ್ಡ್ಹುಡ್ಡಿಂದ ಈ ದೇವಸ್ಥಾನಕ್ಕೆ ಬರ್ತೀರಿ. ಸೊ ಪ್ರತಿ ವರ್ಷ ಆರತಿ ಕ್ಯಾರಿ ಮಾಡ್ಕೊಂಡು ಬರ್ತೀನಿ ನಾನು. ಸೊ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಬಸವಣ್ಣ ಮೂಲ ದೇವರು. ಸೊ ಇಲ್ಲಿ ಬರೋದ್ರಿಂದ ಏನು ಅಂತ ಅಂದರೆ ತುಂಬ ಪುರಾತನ ದೇವಸ್ಥಾನ ಇದು. ಇಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ, ನೆರವೇರುತ್ತೆ. ತುಂಬ ಪವರ್ಫುಲ್ ಜಾಗ. ಜನಗಳಿಂದ ಪೂಜಿಸ್ತಕ್ಕಂಥ ದೇವಸ್ಥಾನ. ಜನನೇ ಬಂದು 24 ಗಂಟೆಯೂ ಸಹ ದೇವಸ್ಥಾನ ತೆರೆದಿರುತ್ತೆ. ಅವರೇ ಬಂದು ಪೂಜೆ ಮಾಡಿಕೊಂಡು ಹೋಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ತುಂಬ ಪವಾಡಗಳು, ವಿಸ್ಮಯಗಳು ನಡೆದಿದೆ ಅಂತ ಜನ, ಇಂದಿನ ನಮ್ಮ ಹಿರಿಯರು ತಲೆತಲಾಂತರದಿಂದ ನಡ್ಕೊಂಡ್ಬಂದಿರೋ ಸರ್ಪ ಸಂಚಾರ ಇಲ್ಲಿ ನಾಗ ಸರ್ಪ ಸಂಚಾರ ನೇರವಾಗಿ ಭಗವಂತನ ಬಳಿ ಬಂದು ಹೀಗೆ ಕೂತ್ಕೊಳ್ಳುತ್ತೆ. ಇಲ್ಲಿ ಸರ್ಪ ಸಂಚಾರ ಪ್ರತಿ ಚೌತಿ ದಿವಸ ಎಲ್ಲ ನಮ್ಮ ಹೆಣ್ಣುಮಕ್ಕಳು ಬಂದು ಇಲ್ಲಿ ಆ ಅಪ್ಪನಿಗೆ ತನಿ ಎರೀತಾರೆ. ಅಂದರೆ ಚೌತಿ ದಿವಸ ಇಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ನೀವು ನೋಡಿರ್ತಕ್ಕಂಥ ಹುತ್ತುಗಳಲ್ಲಿ ತನಿ ಎರೆದು ಬಸವಣ್ಣನಿಗೆ ಪೂಜೆ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ತಿಂದು, ಅವ್ರ ಮನೆಯಿಂದ ತಂದಿರ್ತಕ್ಕಂಥ ಪ್ರಸಾದ ಎಲ್ಲ ತಿಂದು ಮನೆಗೆ ಹೋಗ್ತಾರೆ. ನಂತರ ಕಡಲೆಕಾಯಿ ಪರಿಷೆ ಅಂತ ನಡೀತದೆ. ಇಲ್ಲಿನ ಗ್ರಾಮಸ್ಥರು